ನಾಳೆಯಿಂದ ಸತತ 3 ದಿನಗಳ ಕಾಲ ರಜೆ ಇದೆ. ಹಾಗಾಗಿ KSRTC ಜೊತೆಗೆ BMTC ಹೆಚ್ಚುವರಿ ಬಸ್ಗಳನ್ನ ಸರ್ಕಾರ ನಿಯೋಜನೆ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದು 265 BMTC ಬಸ್ ರಾಜ್ಯದ ಎಲ್ಲೆಡೆ ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಾಗಿ ಈಗಾಗಲೇ 265 BMTC ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. KSRTC ಜೊತೆಗೆ BMTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದರೆ ನಾಳೆ ಶನಿವಾರ, ಅದರ ಬಳಿಕ ರವಿವಾರ ಅಂದರೆ ಭಾನುವಾರ ಕೂಡ ರಜೆ ಇರುತ್ತೆ. ಅದಾದ ಬಳಿಕ 26 ಅಂದರೆ ಜನವರಿ 26 ಗಣರಾಜ್ಯೋತ್ಸವ. ಹಾಗಾಗಿ ಸತತ 3 ದಿನಗಳ ರಜೆ ಇರುತ್ತೆ. ಅದಾದ ನಂತರದಲ್ಲಿ ಅಂದರೆ ನಾಳೆಯಿಂದ 500ಕ್ಕೂ ಹೆಚ್ಚು ಬಸ್ಗಳು ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅವ್ರಿಗೆ ಅದರ ಸದ್ಬಳಕೆ ಆಗಲಿ ಅಂತ ಹೇಳಿ ಹೆಚ್ಚುವರಿ BMTC ಹಾಗೂ KSRTC ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಸತತ 3 ದಿನಗಳ ಕಾಲ ರಜೆ ಇದೆ. ಹಾಗಾಗಿ KSRTC ಜೊತೆಗೆ BMTC ಹೆಚ್ಚುವರಿ ಬಸ್ಗಳನ್ನ ಸರ್ಕಾರ ನಿಯೋಜನೆ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದು 265 BMTC ಬಸ್ ರಾಜ್ಯದ ಎಲ್ಲೆಡೆ ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಾಗಿ ಈಗಾಗಲೇ 265 BMTC ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. KSRTC ಜೊತೆಗೆ BMTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದರೆ ನಾಳೆ ಶನಿವಾರ, ಅದರ ಬಳಿಕ ರವಿವಾರ ಅಂದರೆ ಭಾನುವಾರ ಕೂಡ ರಜೆ ಇರುತ್ತೆ. ಅದಾದ ಬಳಿಕ 26 ಅಂದರೆ ಜನವರಿ 26 ಗಣರಾಜ್ಯೋತ್ಸವ. ಹಾಗಾಗಿ ಸತತ 3 ದಿನಗಳ ರಜೆ ಇರುತ್ತೆ. ಅದಾದ ನಂತರದಲ್ಲಿ ಅಂದರೆ ನಾಳೆಯಿಂದ 500ಕ್ಕೂ ಹೆಚ್ಚು ಬಸ್ಗಳು ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅವ್ರಿಗೆ ಅದರ ಸದ್ಬಳಕೆ ಆಗಲಿ ಅಂತ ಹೇಳಿ ಹೆಚ್ಚುವರಿ BMTC ಹಾಗೂ KSRTC ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಸತತ 3 ದಿನಗಳ ಕಾಲ ರಜೆ ಇದೆ. ಹಾಗಾಗಿ KSRTC ಜೊತೆಗೆ BMTC ಹೆಚ್ಚುವರಿ ಬಸ್ಗಳನ್ನ ಸರ್ಕಾರ ನಿಯೋಜನೆ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದು 265 BMTC ಬಸ್ ರಾಜ್ಯದ ಎಲ್ಲೆಡೆ ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಾಗಿ ಈಗಾಗಲೇ 265 BMTC ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. KSRTC ಜೊತೆಗೆ BMTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದರೆ ನಾಳೆ ಶನಿವಾರ, ಅದರ ಬಳಿಕ ರವಿವಾರ ಅಂದರೆ ಭಾನುವಾರ ಕೂಡ ರಜೆ ಇರುತ್ತೆ. ಅದಾದ ಬಳಿಕ 26 ಅಂದರೆ ಜನವರಿ 26 ಗಣರಾಜ್ಯೋತ್ಸವ. ಹಾಗಾಗಿ ಸತತ 3 ದಿನಗಳ ರಜೆ ಇರುತ್ತೆ. ಅದಾದ ನಂತರದಲ್ಲಿ ಅಂದರೆ ನಾಳೆಯಿಂದ 500ಕ್ಕೂ ಹೆಚ್ಚು ಬಸ್ಗಳು ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅವ್ರಿಗೆ ಅದರ ಸದ್ಬಳಕೆ ಆಗಲಿ ಅಂತ ಹೇಳಿ ಹೆಚ್ಚುವರಿ BMTC ಹಾಗೂ KSRTC ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಸತತ 3 ದಿನಗಳ ಕಾಲ ರಜೆ ಇದೆ. ಹಾಗಾಗಿ KSRTC ಜೊತೆಗೆ BMTC ಹೆಚ್ಚುವರಿ ಬಸ್ಗಳನ್ನ ಸರ್ಕಾರ ನಿಯೋಜನೆ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದು 265 BMTC ಬಸ್ ರಾಜ್ಯದ ಎಲ್ಲೆಡೆ ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಾಗಿ ಈಗಾಗಲೇ 265 BMTC ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. KSRTC ಜೊತೆಗೆ BMTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದರೆ ನಾಳೆ ಶನಿವಾರ, ಅದರ ಬಳಿಕ ರವಿವಾರ ಅಂದರೆ ಭಾನುವಾರ ಕೂಡ ರಜೆ ಇರುತ್ತೆ. ಅದಾದ ಬಳಿಕ 26 ಅಂದರೆ ಜನವರಿ 26 ಗಣರಾಜ್ಯೋತ್ಸವ. ಹಾಗಾಗಿ ಸತತ 3 ದಿನಗಳ ರಜೆ ಇರುತ್ತೆ. ಅದಾದ ನಂತರದಲ್ಲಿ ಅಂದರೆ ನಾಳೆಯಿಂದ 500ಕ್ಕೂ ಹೆಚ್ಚು ಬಸ್ಗಳು ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅವ್ರಿಗೆ ಅದರ ಸದ್ಬಳಕೆ ಆಗಲಿ ಅಂತ ಹೇಳಿ ಹೆಚ್ಚುವರಿ BMTC ಹಾಗೂ KSRTC ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಸತತ 3 ದಿನಗಳ ಕಾಲ ರಜೆ ಇದೆ. ಹಾಗಾಗಿ KSRTC ಜೊತೆಗೆ BMTC ಹೆಚ್ಚುವರಿ ಬಸ್ಗಳನ್ನ ಸರ್ಕಾರ ನಿಯೋಜನೆ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದು 265 BMTC ಬಸ್ ರಾಜ್ಯದ ಎಲ್ಲೆಡೆ ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಾಗಿ ಈಗಾಗಲೇ 265 BMTC ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. KSRTC ಜೊತೆಗೆ BMTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದರೆ ನಾಳೆ ಶನಿವಾರ, ಅದರ ಬಳಿಕ ರವಿವಾರ ಅಂದರೆ ಭಾನುವಾರ ಕೂಡ ರಜೆ ಇರುತ್ತೆ. ಅದಾದ ಬಳಿಕ 26 ಅಂದರೆ ಜನವರಿ 26 ಗಣರಾಜ್ಯೋತ್ಸವ. ಹಾಗಾಗಿ ಸತತ 3 ದಿನಗಳ ರಜೆ ಇರುತ್ತೆ. ಅದಾದ ನಂತರದಲ್ಲಿ ಅಂದರೆ ನಾಳೆಯಿಂದ 500ಕ್ಕೂ ಹೆಚ್ಚು ಬಸ್ಗಳು ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅವ್ರಿಗೆ ಅದರ ಸದ್ಬಳಕೆ ಆಗಲಿ ಅಂತ ಹೇಳಿ ಹೆಚ್ಚುವರಿ BMTC ಹಾಗೂ KSRTC ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಸತತ 3 ದಿನಗಳ ಕಾಲ ರಜೆ ಇದೆ. ಹಾಗಾಗಿ
KSRTC ಜೊತೆಗೆ BMTC ಹೆಚ್ಚುವರಿ ಬಸ್ಗಳನ್ನ ಸರ್ಕಾರ ನಿಯೋಜನೆ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದು 265 BMTC ಬಸ್ ರಾಜ್ಯದ ಎಲ್ಲೆಡೆ ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಾಗಿ ಈಗಾಗಲೇ 265 BMTC ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. KSRTC ಜೊತೆಗೆ BMTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದರೆ ನಾಳೆ ಶನಿವಾರ, ಅದರ ಬಳಿಕ ರವಿವಾರ ಅಂದರೆ ಭಾನುವಾರ ಕೂಡ ರಜೆ ಇರುತ್ತೆ. ಅದಾದ ಬಳಿಕ 26 ಅಂದರೆ ಜನವರಿ 26 ಗಣರಾಜ್ಯೋತ್ಸವ. ಹಾಗಾಗಿ ಸತತ 3 ದಿನಗಳ ರಜೆ ಇರುತ್ತೆ. ಅದಾದ ನಂತರದಲ್ಲಿ ಅಂದರೆ ನಾಳೆಯಿಂದ 500ಕ್ಕೂ ಹೆಚ್ಚು ಬಸ್ಗಳು ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅವ್ರಿಗೆ ಅದರ ಸದ್ಬಳಕೆ ಆಗಲಿ ಅಂತ ಹೇಳಿ ಹೆಚ್ಚುವರಿ BMTC ಹಾಗೂ KSRTC ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಸತತ 3 ದಿನಗಳ ಕಾಲ ರಜೆ ಇದೆ. ಹಾಗಾಗಿ KSRTC ಜೊತೆಗೆ BMTC ಹೆಚ್ಚುವರಿ ಬಸ್ಗಳನ್ನ ಸರ್ಕಾರ ನಿಯೋಜನೆ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದು 265 BMTC ಬಸ್ ರಾಜ್ಯದ ಎಲ್ಲೆಡೆ ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಾಗಿ ಈಗಾಗಲೇ 265 BMTC ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. KSRTC ಜೊತೆಗೆ BMTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದರೆ ನಾಳೆ ಶನಿವಾರ, ಅದರ ಬಳಿಕ ರವಿವಾರ ಅಂದರೆ ಭಾನುವಾರ ಕೂಡ ರಜೆ ಇರುತ್ತೆ. ಅದಾದ ಬಳಿಕ 26 ಅಂದರೆ ಜನವರಿ 26 ಗಣರಾಜ್ಯೋತ್ಸವ. ಹಾಗಾಗಿ ಸತತ 3 ದಿನಗಳ ರಜೆ ಇರುತ್ತೆ. ಅದಾದ ನಂತರದಲ್ಲಿ ಅಂದರೆ ನಾಳೆಯಿಂದ 500ಕ್ಕೂ ಹೆಚ್ಚು ಬಸ್ಗಳು ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅವ್ರಿಗೆ ಅದರ ಸದ್ಬಳಕೆ ಆಗಲಿ ಅಂತ ಹೇಳಿ ಹೆಚ್ಚುವರಿ BMTC ಹಾಗೂ KSRTC ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಸತತ 3 ದಿನಗಳ ಕಾಲ ರಜೆ ಇದೆ. ಹಾಗಾಗಿ KSRTC ಜೊತೆಗೆ BMTC ಹೆಚ್ಚುವರಿ ಬಸ್ಗಳನ್ನ ಸರ್ಕಾರ ನಿಯೋಜನೆ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದು 265 BMTC ಬಸ್ ರಾಜ್ಯದ ಎಲ್ಲೆಡೆ ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಾಗಿ ಈಗಾಗಲೇ 265 BMTC ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. KSRTC ಜೊತೆಗೆ BMTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದರೆ ನಾಳೆ ಶನಿವಾರ, ಅದರ ಬಳಿಕ ರವಿವಾರ ಅಂದರೆ ಭಾನುವಾರ ಕೂಡ ರಜೆ ಇರುತ್ತೆ. ಅದಾದ ಬಳಿಕ 26 ಅಂದರೆ ಜನವರಿ 26 ಗಣರಾಜ್ಯೋತ್ಸವ. ಹಾಗಾಗಿ ಸತತ 3 ದಿನಗಳ ರಜೆ ಇರುತ್ತೆ. ಅದಾದ ನಂತರದಲ್ಲಿ ಅಂದರೆ ನಾಳೆಯಿಂದ 500ಕ್ಕೂ ಹೆಚ್ಚು ಬಸ್ಗಳು ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅವ್ರಿಗೆ ಅದರ ಸದ್ಬಳಕೆ ಆಗಲಿ ಅಂತ ಹೇಳಿ ಹೆಚ್ಚುವರಿ BMTC ಹಾಗೂ KSRTC ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಸತತ 3 ದಿನಗಳ ಕಾಲ ರಜೆ ಇದೆ. ಹಾಗಾಗಿ KSRTC ಜೊತೆಗೆ BMTC ಹೆಚ್ಚುವರಿ ಬಸ್ಗಳನ್ನ ಸರ್ಕಾರ ನಿಯೋಜನೆ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದು 265 BMTC ಬಸ್ ರಾಜ್ಯದ ಎಲ್ಲೆಡೆ ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಾಗಿ ಈಗಾಗಲೇ 265 BMTC ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. KSRTC ಜೊತೆಗೆ BMTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದರೆ ನಾಳೆ ಶನಿವಾರ, ಅದರ ಬಳಿಕ ರವಿವಾರ ಅಂದರೆ ಭಾನುವಾರ ಕೂಡ ರಜೆ ಇರುತ್ತೆ. ಅದಾದ ಬಳಿಕ 26 ಅಂದರೆ ಜನವರಿ 26 ಗಣರಾಜ್ಯೋತ್ಸವ. ಹಾಗಾಗಿ ಸತತ 3 ದಿನಗಳ ರಜೆ ಇರುತ್ತೆ. ಅದಾದ ನಂತರದಲ್ಲಿ ಅಂದರೆ ನಾಳೆಯಿಂದ 500ಕ್ಕೂ ಹೆಚ್ಚು ಬಸ್ಗಳು ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅವ್ರಿಗೆ ಅದರ ಸದ್ಬಳಕೆ ಆಗಲಿ ಅಂತ ಹೇಳಿ ಹೆಚ್ಚುವರಿ BMTC ಹಾಗೂ KSRTC ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಸತತ 3 ದಿನಗಳ ಕಾಲ ರಜೆ ಇದೆ. ಹಾಗಾಗಿ KSRTC ಜೊತೆಗೆ BMTC ಹೆಚ್ಚುವರಿ ಬಸ್ಗಳನ್ನ ಸರ್ಕಾರ ನಿಯೋಜನೆ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದು 265 BMTC ಬಸ್ ರಾಜ್ಯದ ಎಲ್ಲೆಡೆ ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಾಗಿ ಈಗಾಗಲೇ 265 BMTC ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. KSRTC ಜೊತೆಗೆ BMTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದರೆ ನಾಳೆ ಶನಿವಾರ, ಅದರ ಬಳಿಕ ರವಿವಾರ ಅಂದರೆ ಭಾನುವಾರ ಕೂಡ ರಜೆ ಇರುತ್ತೆ. ಅದಾದ ಬಳಿಕ 26 ಅಂದರೆ ಜನವರಿ 26 ಗಣರಾಜ್ಯೋತ್ಸವ. ಹಾಗಾಗಿ ಸತತ 3 ದಿನಗಳ ರಜೆ ಇರುತ್ತೆ. ಅದಾದ ನಂತರದಲ್ಲಿ ಅಂದರೆ ನಾಳೆಯಿಂದ 500ಕ್ಕೂ ಹೆಚ್ಚು ಬಸ್ಗಳು ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅವ್ರಿಗೆ ಅದರ ಸದ್ಬಳಕೆ ಆಗಲಿ ಅಂತ ಹೇಳಿ ಹೆಚ್ಚುವರಿ BMTC ಹಾಗೂ KSRTC ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಸತತ 3 ದಿನಗಳ ಕಾಲ ರಜೆ ಇದೆ. ಹಾಗಾಗಿ
KSRTC ಜೊತೆಗೆ BMTC ಹೆಚ್ಚುವರಿ ಬಸ್ಗಳನ್ನ ಸರ್ಕಾರ ನಿಯೋಜನೆ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದು 265 BMTC ಬಸ್ ರಾಜ್ಯದ ಎಲ್ಲೆಡೆ ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಾಗಿ ಈಗಾಗಲೇ 265 BMTC ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. KSRTC ಜೊತೆಗೆ BMTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದರೆ ನಾಳೆ ಶನಿವಾರ, ಅದರ ಬಳಿಕ ರವಿವಾರ ಅಂದರೆ ಭಾನುವಾರ ಕೂಡ ರಜೆ ಇರುತ್ತೆ. ಅದಾದ ಬಳಿಕ 26 ಅಂದರೆ ಜನವರಿ 26 ಗಣರಾಜ್ಯೋತ್ಸವ. ಹಾಗಾಗಿ ಸತತ 3 ದಿನಗಳ ರಜೆ ಇರುತ್ತೆ. ಅದಾದ ನಂತರದಲ್ಲಿ ಅಂದರೆ ನಾಳೆಯಿಂದ 500ಕ್ಕೂ ಹೆಚ್ಚು ಬಸ್ಗಳು ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅವ್ರಿಗೆ ಅದರ ಸದ್ಬಳಕೆ ಆಗಲಿ ಅಂತ ಹೇಳಿ ಹೆಚ್ಚುವರಿ BMTC ಹಾಗೂ KSRTC ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಸತತ 3 ದಿನಗಳ ಕಾಲ ರಜೆ ಇದೆ. ಹಾಗಾಗಿ KSRTC ಜೊತೆಗೆ BMTC ಹೆಚ್ಚುವರಿ ಬಸ್ಗಳನ್ನ ಸರ್ಕಾರ ನಿಯೋಜನೆ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದು 265 BMTC ಬಸ್ ರಾಜ್ಯದ ಎಲ್ಲೆಡೆ ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಾಗಿ ಈಗಾಗಲೇ 265 BMTC ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. KSRTC ಜೊತೆಗೆ BMTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದರೆ ನಾಳೆ ಶನಿವಾರ, ಅದರ ಬಳಿಕ ರವಿವಾರ ಅಂದರೆ ಭಾನುವಾರ ಕೂಡ ರಜೆ ಇರುತ್ತೆ. ಅದಾದ ಬಳಿಕ 26 ಅಂದರೆ ಜನವರಿ 26 ಗಣರಾಜ್ಯೋತ್ಸವ. ಹಾಗಾಗಿ ಸತತ 3 ದಿನಗಳ ರಜೆ ಇರುತ್ತೆ. ಅದಾದ ನಂತರದಲ್ಲಿ ಅಂದರೆ ನಾಳೆಯಿಂದ 500ಕ್ಕೂ ಹೆಚ್ಚು ಬಸ್ಗಳು ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅವ್ರಿಗೆ ಅದರ ಸದ್ಬಳಕೆ ಆಗಲಿ ಅಂತ ಹೇಳಿ ಹೆಚ್ಚುವರಿ BMTC ಹಾಗೂ KSRTC ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.